ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ವಿಶೇಷವಾಗಿ ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2024 ಫೆಬ್ರವರಿಯಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. ಮಿಥುನ ರಾಶಿಯವರಿಗೆ ಉತ್ತಮ ಭವಿಷ್ಯವನ್ನು ಎದುರು ನೋಡ್ತಾ ಇದ್ದೀರಿ. ನೀವು ನನ್ನ ಜೀವನ ಹೇಗಿರುತ್ತೆ, ಏನು ಮಾಡಬೇಕು, ಹೇಗಾಗತ್ತೆ ಅಂತ ಬಹಳ ದಿನಗಳಿಂದ ಯೋಚನೆ ಮಾಡ್ತಿದ್ರಿ. ಆ ಎಲ್ಲ ಯೋಚನೆಗಳಿಗೂ ಫಲ ಕೊಡುವಂತಹ ಕಾಲ ಫೆಬ್ರವರಿಯಲ್ಲಿ ನಿಮಗೆ ಪ್ರಾಪ್ತವಾಗ್ತಾ ಇದೆ. ಮತ್ತು ಒಳ್ಳೆಯ ಸಫಲತೆಯನ್ನು ಕಾಣ್ತೀರಿ. ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಬಹಳ ಸಫಲತೆ ಕಾಣುವಂತಹ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ಫೆಬ್ರವರಿ ತಿಂಗಳು. ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಬಹಳ ಜವಾಬ್ದಾರಿಯಿಂದ ನೋಡ್ಕೋಬೇಕು, ಬಹಳ ಎಚ್ಚರ ಇರಬೇಕು. ನೀವು ಮಾಡುವ ಸಣ್ಣ ಪುಟ್ಟ ತೊಂದರೆಗಳಿಂದ ಬಹಳ ನೋವು ಅನುಭವಿಸ್ಬಿಡ್ತೀರಿ. ಹಾಗಾಗಿ ನಿಮ್ಮ ಕೆಲಸವಾದ ಜವಾಬ್ದಾರಿ ನೀವೇ ಒತ್ತಿಕೊಂಡು ಸರಿಯಾಗಿ ನೋಡ್ಕೊಂಡು ಮಾಡ್ಕೊಳ್ಳೋದು ಬಹಳ ಉತ್ತಮ. ಹಾಗೂ ವ್ಯಾಪಾರ ವ್ಯವಹಾರ ಮಾಡುವಂತಹವರಿಗೆ ಉತ್ತಮ ಸಂಪಾದನೆಯಾಗುವಂತಹ ಕಾಲ ಚೆನ್ನಾಗಿದೆ. ಯಾವುದಾದ್ರೂ ಹಳೆ ದುಡ್ಡು ಕಾಸು ಬರಬೇಕಾದರೆ ಇವಾಗೆಲ್ಲ ಕೂಡಿ ಬರುವಂತಹ ಕಾಲ ಚೆನ್ನಾಗಿದೆ. ಆದ್ದರಿಂದ ಒಳ್ಳೆಯ ಆಸ್ತಿನೂ ಸಹ ನೀವು ಸಂಪಾದನೆ ಮಾಡ್ಬೋದು. ಮನೆಗಳನ್ನು, ವಾಹನಗಳನ್ನು ಎಲ್ಲವನ್ನು ಕೊಂಡುವಂತಹ ಯೋಗ ಭಾಳ ಚೆನ್ನಾಗಿದೆ. ಆದರೆ ಪಾರ್ಟ್ನರ್ಶಿಪ್ ಮಾಡುವಂತಹವರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮಿಥುನ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಪಾರ್ಟ್ನರ್ ವ್ಯವಹಾರಗಳಲ್ಲಿ ಬಹಳ ಹುಷಾರ ಜಾಗರೂಕರ ನಡ್ಕೋಬೇಕು. ಯಾವುದೇ ಕೆಲಸವನ್ನು ಮಾಡಿದ ಸಹ ಸರಿಯಾಗಿ ತಿಳ್ಕೊಂಡು ಪಾರ್ಟ್ನರ್ಶಿಪ್ ಸೈನ್ ಹಾಕಬೇಕು. ಇಲ್ಲಾಂದರೆ ಭಾಳ ತೊಂದರೆಗಳಾಗ್ಬಿಡ್ತದೆ ನಿಮಗೆ. ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲೆಗಳು ಆಗ್ತಾ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಉತ್ತಮ ಆಗ್ತದೆ. ಉದ್ಯೋಗ ಹುಡುಕುವಂಥವರಿಗೆ, ನೌಕರಿ ಹುಡುಕುವಂಥವ್ರಿಗೆ ಎಲ್ಲರಿಗೂ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥ ಕಾಲ ಚೆನ್ನಾಗಿದೆ. ಆದರೆ ದೇವರು ಕೊಟ್ಟಿದ್ದಾನೆ, ಭಗವಂತ ದುಡ್ಡು ಕಾಸು ವಿಚಾರ ಕೊಟ್ಟಿದ್ದಾನೆ ಅಂಥೇಳಿ ನೀವು ಅದನ್ನು ಕೇರ್ಫುಲ್ಲಾಗಿ ಉಪಯೋಗಿಸ್ಬೇಕು. ನಿಮ್ಮ ಆಸ್ತಿಯನ್ನಾಗಲಿ ನಿಮ್ಮ ಹಣವನ್ನಾಗಲಿ ಯಾರಿಗಾದರೂ ಒತ್ತೆ ಇಟ್ಟುಕೊಟ್ಟರೆ ಅದು ಖಂಡಿತವಾಗಿ ವಾಪಸ್ ಬರೋದಿಲ್ಲ. ಹಾಗಾಗಿ ಯಾವುದೇ ಜವಾಬ್ದಾರಿ ಕೆಲಸವನ್ನು ತಗೋಬೇಡಿ. ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ. ಯಾಕೆಂದರೆ ನೀವೇನು ಆಸ್ತಿ ಪತ್ರಗಳನ್ನಾಗಲಿ, ಒಂದು ದುಡ್ಡುಗಳಾಗಲಿ, ಒಂದು ಮಾತು ಕೊಡೋದಲ್ಲಿ ನಡ್ಕೊಂಡ್ರೆ ಅದು ತೊಂದರೆಗಳಾಗ್ತದೆ. ಈಗ ಭಾಳ ಹುಷಾರಾಗಿರಬೇಕು ನೀವು. ಯಾವುದೇ ಕಾರಣಕ್ಕೂ ಪತ್ರಗಳನ್ನು, ಆಸ್ತಿಗಳನ್ನು ಒತ್ತಿ ಇಟ್ಟು ಮಾತ್ರ ಕೊಡಕ್ಕೆ ಹೋಗಬೇಡಿ. ಕೊಟ್ಟಿದ್ದು ಬರೋದಿಲ್ಲ. ನಿಮ್ಮ ಕೆಲಸಗಳು, ವ್ಯವಹಾರ ಸ್ವಲ್ಪ ನಿಧಾನಗತಿಯಾದರೂ ಸಹ ಪೂರ್ಣ ಫಲ ಪ್ರಾಪ್ತಿ ಆಗ್ತದೆ. ನಿಮ್ಮ ಸ್ವಂತ ಕೆಲಸಗಳೆಲ್ಲ ಪೂರ್ಣವಾಗ್ತದೆ. ಒಳ್ಳೆಯ ಅಭಿವೃದ್ಧಿ ಸಹ ಆಗುವಂಥ ಚಾನ್ಸ್ ಇದೆ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟವರು ಏನಾದರೂ ಪ್ರಯತ್ನ ಪಟ್ಟರೆ ಅವರಿಗೂ ಸಹ ವಿವಾಹಾದಿಗಳು ಕೂಡಿ ಬರುವಂತಹ ಯೋಗ ಭಾಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಸ್ವಲ್ಪ ಮನಸ್ಸು ಸ್ಥಿರವಾಗಿರೋದಿಲ್ಲ. ಯೋಚನೆ ಸರಿಯಾಗಿ ಮಾಡೋದಿಲ್ಲ. ನೀವು ಒಂದು ಮಾಡಲೋ ಬೇಡ ಅಂತ ಯೋಚನೆ ಮಾಡಿದ್ರಿ. ಅದಕ್ಕೆ ಸರಿಯಾಗಿ ಸ್ಥಿರ ಮನಸ್ಸಿಂದ ಕೆಲಸ ಕಾರ್ಯ ಮಾಡಿರಿ, ಅವೆಲ್ಲ ಅನುಕೂಲವಾಗ್ತದೆ. ಸ್ವಲ್ಪ ಪತ್ನಿ ಮಕ್ಕಳಿಂದ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್, ಸ್ವಲ್ಪ ಮಾತುಕತೆ ನಡೆಯುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಆದಷ್ಟು ಅದನ್ನು ಮನೆಯಲ್ಲಿ ಅವಾಯ್ಡ್ ಮಾಡಿಕೊಂಡ್ರೆ ಭಾಳ ಉತ್ತಮ. ಹೊಸ ವ್ಯಾಪಾರ ಮಾಡುವಂಥವರಿಗೆ ಆತಂಕಗಳು ಸ್ವಲ್ಪ ಬರ್ತದೆ. ಹೊಸ ವ್ಯಾಪಾರ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಹೊಸ ವ್ಯಾಪಾರಗಳಲ್ಲಿ ಮುನ್ನುಗ್ಗೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾಯಿರಿ, ಅದರ ಮೇಲೆ ಇಂಪ್ರೂವ್ಮೆಂಟ್ ಆಗ್ತದೆ. ಹೊಸ ವ್ಯಾಪಾರಕ್ಕೆ ಹೋಗಬೇಡಿ. ಜೀವನದಲ್ಲಿ ಏನಾಗುತ್ತೆ, ನಿಮಗೆ ಒಂದಿನ ಒಂದೊಂಥರ ಕಾಣುತ್ತೆ. ಇವತ್ತೊಂಥರ ಒಳ್ಳೆಯದು, ನಂತರ ಕೆಟ್ಟದ್ದು, ನಾಳೆ ನಂತರ ಅಸಮಾಧಾನ, ಹೀಗೆ ಒಂದೊಂದು ಥರ ಕಾಣ್ತದೆ. ಆದಷ್ಟು ಒಂದೇ ಮನಸ್ಸಿಂದ ವ್ಯವಹಾರವನ್ನು ಮಾಡಿ ಭಾಳ ಅನುಕೂಲವಾಗ್ತದೆ ಮನೆ ವ್ಯವಹಾರಗಳಲ್ಲಿ. ಮತ್ತು ಸ್ತ್ರೀಯರಿಂದ ಸ್ವಲ್ಪ ನಂಬಿಕೆ ದೂರಲಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ತ್ರೀಯರಿಂದ ಭಾಳ ಹುಷಾರಾಗಿ ವ್ಯವಹಾರ ಮಾಡಬೇಕಾಗ್ತದೆ. ದುಡ್ಡು ಕಾಸು ವಿಚಾರ, ಕೆಲಸ ಕಾರ್ಯಗಳಲ್ಲಿ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅನುಕೂಲ ಇರ್ತದೆ. ಮತ್ತು ಒಳ್ಳೆಯ ಕೆಲಸದಿಂದ ನಿಮಗೆ ಅಧಿಕವಾದ ಲಾಭಗಳಾಗುವ ಚೆನ್ನಾಗಿ ಸಿಗ್ತದೆ. ದುಡ್ಡು ಕಾಸಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಬರುವಂಥ ಚಾನ್ಸಸ್ ಇಲ್ಲ. ಹಾಗೆ ದುಡ್ಡು ಬರ್ತದೆ, ಖರ್ಚು ಸಹ ಹಾಗೆ ಇರ್ತದೆ. ನೋಡ್ಕೊಂಡು ಖರ್ಚು ಕೆಲಸವನ್ನು ಮಾಡಿರಿ. ಮತ್ತು ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಹಾಕೋಬೇಕು. ಹಾಕ್ಕೊಂಡ್ರೆ ಅತಿಯಾಗಿ ಅನುಕೂಲ ಆಗೋ ಚಾನ್ಸಸ್. ಎಷ್ಟು ಎಫರ್ಟ್ ಆಗ್ತಾರೆ ಕೆಲಸದಲ್ಲಿ ಅಷ್ಟು ಹಣಗಳ ಅದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಸಿಗುತ್ತೆ, ಅಷ್ಟು ಗೌರವಗಳು ಚೆನ್ನಾಗಿ ಸಿಗ್ತದೆ. ಮತ್ತು ವಾಹನವನ್ನು ಡ್ರೈವ್ ಮಾಡುವಂಥವ್ರು ಭಾಳ ಹುಷಾರಾಗಿ ಡ್ರೈವ್ ಮಾಡಬೇಕಾಗ್ತದೆ. ಸ್ವಲ್ಪ ಪ್ರಾಣಾಪಾಯಗಳು, ಸ್ವಲ್ಪ ಎದ್ದು ಏಳು ಬೀಳುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಅವೆಲ್ಲ ಹೊತ್ತಲ್ಲಿ ಗಾಡಿ ಎತ್ತಬೇಡಿ. ಮತ್ತು ಯಾರಿಗೋಸ್ಕರ ಗಾಡಿ ಎತ್ಕೊಂಡು ಹೋಗಬೇಡಿ. ಇವೆಲ್ಲ ಸ್ವಲ್ಪ ಏಟುಗಳಾಗೋ ಚಾನ್ಸ್ ಜಾಸ್ತಿ ಮಿಥುನ ರಾಶಿಯವರು. ಹಾಗಾಗಿ ವಾಹನ ಚಾಲನೆ ಮಾಡುವಂಥವ್ರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಮತ್ತು ದೇವತಾ ದರ್ಶನ ಮಾಡುವಂಥ ಯೋಗ ಪ್ರಾರಂಭ ಆಗಿದೆ.
ದೇವ ದರ್ಶನ ಮಾಡುವಂಥದ್ದು, ತೀರ್ಥಯಾತ್ರೆ ಮಾಡುವಂಥದ್ದು, ಹಿರಿಯರ ದರ್ಶನ ಮಾಡುವಂಥದ್ದೆಲ್ಲ ಒಳ್ಳೆಯ ಫಲ, ಶುಭ ಫಲವಾಯು ಆಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಆದರೂ ಸಹ ಅನುಕೂಲವಿದ್ದರೆ ಸ್ವಲ್ಪ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಸ್ವಲ್ಪ ಮೃತ್ಯುಂಜಯ ಜಪವನ್ನು ಮಾಡ್ಕೊಳ್ಳಿ, ಮತ್ತು ಈಶ್ವರನ ದರ್ಶನವನ್ನು ಮಾಡಿಕೊಂಡು ಬರೋದರ ಪ್ರಯತ್ನ ಮಾಡಿರಿ. ಇದರಿಂದ ಒಳ್ಳೆಯ ಶುಭ ಪ್ರಾಪ್ತಿ, ಆಯುಸ್ಸು, ಆರೋಗ್ಯ, ಐಶ್ವರ್ಯವು ಎಲ್ಲವೂ ಬಹಳ ಉತ್ತಮವಾಗಿ ಸಿಗುತ್ತದೆ ಮಿಥುನ ರಾಶಿಯವರು. ನಮಸ್ಕಾರ.